ಮರ್ಯಾದೆಗಾಗಿ ಮಗಳ ಮರ್ಡರ್, ಮಾನ ವರ್ಸಸ್ ಮಗಳ ಜೀವ. ಕಾನೂನು ಸುವ್ಯವಸ್ಥೆ ಮತ್ತು ಸರ್ಕಾರ ಹೋರಾಟ ಯಾವಾಗ ದೀರ್ಘವಾಗಿ ಬೆಳೀತಲ್ಲ ಅವಾಗ ಎಚ್ಚೆತ್ಕೊಂಡ್ರ. ಯಾಕೆ ಇದೊಂದು ಹತ್ಯೆ ತಪ್ಪನ್ನೋದು ಆದ ತಕ್ಷಣ ಯಾಕೆ ಎಚ್ಚೆತ್ಕೊಳ್ಳಿಲ್ಲ? ಹೋರಾಟ ದೀರ್ಘವಾಗಿ ಬೆಳೆದು ಅದು ದೊಡ್ಡದಾದಾಗ ಕಾನೂನು ಸುವ್ಯವಸ್ಥೆ ಆಗಲಿ ಸರ್ಕಾರ ಆಗಲಿ ಎಚ್ಚೆತ್ಕೊಡುವಂತ ಕೆಲಸ ಮಾಡಿದೆ. ಈ ಒಂದು ಪ್ರಕರಣದಲ್ಲಿ, ಮಾನ್ಯ ಪ್ರಕರಣದಲ್ಲಿ ಪ್ರಿವೆಂಟಿವ್ ಮೆಜರ್ಸ್ ಅನ್ನು ತಗೊಳ್ಳುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯು ವೈಫಲ್ಯ ಆಗಿದೆ. ಬಟ್ ಘಟನೆ ನಡೆದಾದ ಮೇಲೆ ಬಹಳ ಅವರು ಕೇರ್ಫುಲ್ ಆಗಿ ಆ್ಯಕ್ಟಿವ್ ಆಗಿ ಅವ್ರ ಕರ್ತವ್ಯ ಮಾಡಿದ್ದಾರೆ. ಅದರೊಳಗೆ ಏನು ಎರಡು ಮಾತಿಲ್ಲ. ಆದರೆ ಒಂದು ಅಂತರ್ಜಾತಿ ವಿವಾಹ ನಡೆದಾಗ ಜಾತಿ ದ್ವೇಷ, ಜಾತಿ ತಾರತಮ್ಯ, ಅಲ್ಲಿ ಜೀವ ಬೆದರಿಕೆ ಐತಿ ಅನ್ನುವಂಥ ಒಂದು ವಿಷಯ ಪೊಲೀಸ್ ಠಾಣೆಯ ಮೆಟ್ಲು ಮೇ ತಿಂಗಳಿನಲ್ಲಿ, ಕಳೆದ ವರ್ಷದ ಮೇ ತಿಂಗಳಿನಲ್ಲಿ ಠಾಣೆ ಮೆಟ್ಲೇರಿತ್ತು. ಬಾಂಡ್ ಓವರ್ ಮಾಡ್ಕೊಂಡಿದ್ರು. ಯಾರು ಆ ಹುಡುಗಿಯ ತಂದೆ ತಾಯಿಗಳಿಂದ ನಾವು ಯಾವುದೂ ಅವ್ರ ವಿಷಯಕ್ಕೆ ಹೋಗೋದಿಲ್ಲ ಅಂತಂದು ಹೇಳಿ 107 110 ಮಾಡಿಕೊಂಡು ಪೊಲೀಸರು ಕ್ರಮ ಜರುಗಿಸಿದ್ರು. ಈಗ ನೀವು ಬಹಳಷ್ಟು ಪ್ರಕರಣಗಳನ್ನು ನಾವು ನೋಡ್ತೇವೆ. 107 ಮಾಡಿದ್ವಿ, 110 ಮಾಡಿದ್ವಿ. ದೆನ್ ಆಫ್ಟರ್ ಬಾಂಡ್ ತೊಗೊಂಡ್ರು, ಅದರದ್ದು ವೈಲೇಷನ್ ಆಯ್ತು, ಅವ್ರ ಗಡಿ ಪಾರ್ ಮಾಡಿದ್ವಿ. ಭಾಳಷ್ಟು ಪ್ರಕರಣಗಳನ್ನು ನೋಡ್ತಾರೆ. ಪೊಲೀಸ್ ಇಲಾಖೆ ಒಳಗೆ ಈ ಪ್ರಕರಣವನ್ನು ಅವ್ರ ಅಬ್ಸರ್ವೇಷನ್ ಒಳಗೆ ಇಡುವಂಥ ವಿಷಯದೊಳಗೆ ಅವ್ರು ಫೇಲ್ಯೂರ್ ಆಗಿದ್ದಾರೆ. ಇದು ಒಂದು ಕಡೆ. ಅಂತರ್ಜಾತಿ ವಿವಾಹ ನಡೀತು. ಆ ಅಂತರ್ಜಾತಿ ವಿವಾಹದ ನಂತರ ಆ ಗ್ರಾಮದೊಳಗೆ ಹೋಗಿ ಸೌಹಾರ್ದಯುತವಾಗಿ ಇವತ್ತು ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು ಅನ್ನುವಂಥ ವ್ಯವಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಮಾಡಲೇ ಇಲ್ಲ. ಅವರು ಅಲ್ಲಿ ಹಿಡಿದಿದ್ದಾರೆ. ಇದೆಲ್ಲ ಒಂದು ಕಡೆ. ಪ್ರಿವೆಂಟಿವ್ ಆಗಿ ನಾವೇನೇನು ಮಾಡ್ಬೋದಾಗಿತ್ತು. ನನ್ನ ಜವಾಬ್ದಾರಿನೂ ನಾನು ಇವತ್ತು ಹೇಳಬೇಕು ಅಂತಂದ್ರೆ, ಇಂಥ ಪ್ರಕರಣ ಅಲ್ಲಿ ನಡೀತು. ಆ ನಡೆದಂಥ ಪ್ರಕರಣದ ಊರಿನೊಳಗೆ ಏನು ವಾತಾವರಣ ಅದ, ಆ ವಾತಾವರಣವನ್ನು ತಿಳಿಗೊಳಿಸಿ ಅಲ್ಲಿ ಅವರು ಸೌಹಾರ್ದತೆಯಿಂದ ಬದುಕುವಂಥದ್ದಕ್ಕೆ ಅವಕಾಶ ಮಾಡಿಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಸಂಘಟಕರಾಗಿನೂ ಸಹಿತ ಮಾಡಬೇಕಾಗಿತ್ತು. ಅಲ್ಲೂ ನಾವು ಹಿಡಿದಿದ್ದೇವೆ. ಈ ಎಲ್ಲ ನಂತರ ಇವತ್ತು ಘಟನೆ ಆಗ್ಬಿಡ್ತು. ಖಂಡನೆ ನಾವು ಮಾಡ್ತಾ ಇದ್ದೇವೆ, ಪರಿಹಾರ ನಾವು ಕೇಳ್ತಾ ಇದ್ದೇವೆ, ರಕ್ಷಣೆ ಅವರು ಕೇಳ್ತಾ ಇದ್ದಾರೆ. ಇದೆಲ್ಲ ವ್ಯವಸ್ಥೆ ಒಳಗೆ ಆಗುವುದೇ ಇದೆಲ್ಲ ಆಗತ್ತೆ. ಆದರೆ ಬರುವಂಥ ದಿನಗಳಲ್ಲಿ ಇಂತಹ ಪ್ರಕರಣಗಳು ಆಗಬಾರ್ದು ಅನ್ನುವಂಥದ್ದಕ್ಕೆ ಬಹುಶಃ ಇದೊಂದು ಬಹುದೊಡ್ಡ ಘಟನೆ. ಇದು ಈ ಘಟನೆಯನ್ನ ಮಾದರಿಯಾಗಿಟ್ಟುಕೊಂಡು ಅಂತರ್ಜಾತಿ ವಿವಾಹಗಳನ್ನ ಹೆಂಗೆ ಅಬ್ಸರ್ವೇಷನ್ ಒಳಗೆ ಇಡಬೇಕು, ಅವ್ರಿಗೆ ಯಾರಿಂದ ಥ್ರೆಟ್ ಅದ, ಯಾರಿಂದ ಅವ್ರಿಗೆ ರಕ್ಷಣೆ ಬೇಕಾಗಿದೆ, ಅವರನ್ನ ಎಲ್ಲಿ ಇಟ್ಕೋಬೇಕು ಅಥವಾ ಅವ್ರು ಎಲ್ಲಿ ಇರಬೇಕು, ಈ ಎಲ್ಲ ವಿಷಯಗಳನ್ನು ನಾವು ಚೆಕ್ ಮಾಡ್ಕೊಂಡಾದ್ಮೇಲೆ ನಾನು ಡೇ 1ಗೆ ಪ್ರಕರಣ ನಡೆದ ಮಾರನೇ ದಿನಾನೇ ಈ ಮರ್ಯಾದೆಗೇಡು ಹತ್ಯೆಯ ನಿಷೇಧ ಕಾಯ್ದೆ ಮಾನ್ಯ ಹೆಸರಿನೊಳಗನೆ ರಾಜ್ಯ ಸರ್ಕಾರ ಜಾರಿಗೆ ತರಬೇಕು ಅನ್ನುವಂಥ ಆಗ್ರಹ ಮಾಡಿದೆ. ಅದಕ್ಕೆ ಬೇಕಾದಂಥ ವಿಷಯಗಳನ್ನು ನಾವು ಆಯೋಗದ ಅಧ್ಯಕ್ಷರ ಜೊತೆಗೂ ಸಹಿತ ಮಾತಾಡಿದ್ವಿ, ಗೃಹ ಮಂತ್ರಿಗಳ ಜೊತೆಗೂ ಸಹಿತ ನಾವು ಮಾತಾಡಿದ್ವಿ, ಸಮಾಜ ಕಲ್ಯಾಣ ಮಂತ್ರಿಗಳ ಜೊತೆಗೂ ಸಹಿತ ಮಾತಾಡಿದ್ವಿ, CM ಅವರ ಗಮನಕ್ಕೆ ತರುವಂಥ ಕೆಲಸನೂ ಸಹಿತ ಮಾಡಿದ್ವಿ. ಸೊ ಬಹಳಷ್ಟು ಕಾನೂನೊಳಗೆ ಅವಕಾಶ ಅದ. ಅಟ್ರಾಸಿಟಿ ಆಯಿತು, ಅಟ್ರಾಸಿಟಿಗೆ ಬೇಕಾದಂಥ ಪರಿಹಾರ, ಮತ್ತೊಂದು SS ಎಲ್ಲ ವ್ಯವಸ್ಥೆ ಅದ. ಆದರೆ ಈ ಮರ್ಯಾದೆಗೇಡು, ಈಗ ನೋಡ್ರಿ, ನಮ್ಮ ದ್ವೇಷ ಭಾಷಣ ಕಾಯ್ದೆಯನ್ನು ರಾಜ್ಯ ಸರ್ಕಾರ ಜಾರಿಗೆ ತಂತು. ನಾವು ಸ್ವಾಗತಿಸಲೇಬೇಕಾಗ್ಯದ. ಯಾಕಂದ್ರೆ ಏನೇನು ನಾವು ನೋಡ್ಕೊತ ಬಂದ್ವಿ. ಕಾನೂನೊಳಗೆ ಅವಕಾಶ ಅದ. ನಕ್ಸಲಿಸಮ್ ತಡ್ಯಾಕ, ಉಗ್ರವಾದ ತಡ್ಯಾಕ, ಮತ್ತೊಂದು ತಡ್ಯಾಕ, ಎಲ್ಲ ತಡ್ಯಾಕ, ಎಲ್ಲ ಅಪರಾಧಗಳನ್ನು ತಡ್ಯಾಕ ಅವಕಾಶ ಅದ. ಬಟ್ ಒಟ್ಟಾರೆ ಪ್ರಕರಣದ ಮೇಲೆ ಬೆಳಕು ಚೆಲ್ಲುವಂಥದ್ದಾಗುವುದಿಲ್ಲ. ಆ ಕಾನೂನೊಳಗಿರುವಂಥ ಅವಕಾಶಗಳನ್ನು ಬಳಸೇನೆ ಆರ್ಟಿಕಲ್ 15, 16, 19, 21 ಹಿಡ್ಕೊಂಡೇ ಕಾನೂನನ್ನು ಮಾಡಬೇಕಾಗ್ತದೆ. ಅವುಗಳ ಉಲ್ಲಂಘನೆ ಆಗಬಾರ್ದು ಅನ್ನುವಂಥ ನಿಟ್ಟಿನೊಳಗೆ ಕಾನೂನು ಮಾಡಬೇಕಾಗ್ತದೆ. ಇರುವಂಥ ಕಾನೂನನ್ನು ಒಂದು ಪ್ರತ್ಯೇಕ ಒಂದು ವೇದಿಕೆಯೊಳಗೆ ತರುವುದರ ಮೂಲಕ ಇದು ಕಾಯ್ದೆ ಇದಕ್ಕೆ ಐತಿ, ದ್ವೇಷ ಭಾಷಣ ಕಾಯ್ದೆ ಹಿಂಗೆ ಮಾತಾಡಿದ್ರೆ ಇದು ಆಕೈತಿ ಅನ್ನುವಂಥದ್ದು ಹೆಂಗೆ ಮಾಡಿರೋ, ಇಂತಹ ಪ್ರಕರಣಗಳಲ್ಲಿ ಅಂತರ್ಜಾತಿ ವಿವಾಹಗಳಲ್ಲಿ ಆ ಎರಡೂ ಕುಟುಂಬದ ಕಡೆಯವರಿಂದ ಅವ್ರು ಯಾರು ವಿವಾಹಿತರಾಗಿರ್ತಾರೆ ಅವ್ರಿಗೆ ಏನೇನು ರಕ್ಷಣೆಗಳು ಬೇಕಾಗ್ತದೆ, ಅವ್ರಿಗೆ ಏನೇನು ಸೌಲಭ್ಯಗಳು ಬೇಕಾಗ್ತದೆ, ಅವ್ರಿಗೆ ಏನೇನು
ತೊಂದರೆ ಇರ್ತಾವೆ, ಅವು ಎಲ್ಲವನ್ನು ಒಗ್ಗೂಡಿಸ್ಕೊಂಡು ಇವತ್ತು ಒಂದು ವಿಶೇಷ ಕಾಯ್ದೆ ಮಾಡಬೇಕು ಅನ್ನುವಂಥದ್ದು ಏನಿತ್ತಲ್ಲ, ಆ ಕೋರಿಕೆಗೆ ರಾಜ್ಯ ಸರ್ಕಾರ ಸ್ಪಂದಿಸದು. ಬಹುಶಃ ಅದು ಈ ಬರುವಂಥ ಅಧಿವೇಶನದೊಳಗೆ ಗೆಜೆಟ್ ರೂಪದಲ್ಲಿ ಕಾನೂನಾಗಿ ಹೊರಗೆ ಬರ್ತದೆ. ನಾವು ಅದಕ್ಕೆ ಬಿಡ್ಲಾರ್ದಂಗೆ ಬೆನ್ನು ಹಾಕ್ತೀವಿ, ಅದನ್ನು ಮಾಡಿಸಿ ತೀರ್ತೀವಿ. ಅದ್ರ ಮೂಲಕ ಆದರೂ ಸಹಿತ ಈ ಸಾಮಾಜಿಕ ಸಮಾನತೆ, ಈ ಜಾತಿ ತಾರತಮ್ಯ ಹೋಗುವಂಥ ಕೆಲಸ ಆದರೆ ಸಾಕು. ಬಹಳಷ್ಟು ಕಾನೂನುಗಳು ಇದ್ದಾವೆ. ಆ ಕಾನೂನುಗಳು ಅದಾವಂತ ಗೊತ್ತಿದ್ರು ಅಪರಾಧಗಳು ನಡೀತಾ ಇದಾವೆ. ಕಳು ಮಾಡೋದು ತಪ್ಪು, ಕಳು ಮಾಡ್ತಿರ್ತಾರೆ. ಕೊಲೆ ಮಾಡೋದು ತಪ್ಪು, ಕೊಲೆ ಮಾಡ್ತಿರ್ತಾರೆ. ಬಟ್ ಆ ಕಾನೂನುಗಳನ್ನು ನಾವು ಮಾಡಿದ ಮೇಲೆ, ಸರ್ಕಾರಗಳು ಮಾಡಿದ ಮೇಲೆ ಅನುಷ್ಠಾನಕ್ಕೆ ತರುವಂಥವ್ರ ಮನಸ್ಥಿತಿನೂ ಇಂಪಾರ್ಟೆಂಟ್, ಅದರೊಳಗೆ ಅಷ್ಟೇ ಇಂಪಾರ್ಟೆಂಟ್ ಇರ್ತದೆ ಅನ್ನುವಂಥದ್ದನ್ನು ಗಮನದೊಳಗೆ ಇಟ್ಕೊಂಡ್ರೆ 100% ಈ ಜಾತಿ ತಾರತಮ್ಯ ತೆಗೆದುಹಾಕಕ್ಕೆ ಸಾಧ್ಯ ಆಗ್ತದೆ. ಬಟ್ ನಾವು ರಾಜಕಾರಣ ಮಾಡುವಂಥವ್ರು ಇಲ್ಲಿ ಬಹಳಷ್ಟು ಹೆಂಗೆ ಯಾರು ಜವಾಬ್ದಾರಿ ವಹಿಸ್ಕೋಬೇಕು ಅನ್ನುವಂಥದ್ದು. ನಾನು ಇವತ್ತು ಚುನಾವಣೆ ಬಂದಾಗ ಹೋಗಿ ನೀವೆಲ್ಲ ನಮ್ಮ ಅಣ್ಣತಮ್ಮರಪ್ಪ, ನಾನು ನಿಮ್ಮ ಜೋಡಿ ಅದೀನಿ, ನೀವು ನನಗೆ ವೋಟ್ ಹಾಕ್ರಿ ಅಂತ ಕೇಳುವಂಥವ್ರು ಸಾಮಾಜಿಕವಾಗಿ ಒಟ್ಟಾರೆ ಇಂತಹ ಘಟನೆಗಳನ್ನು ಅವಲೋಕನ ಮಾಡಿಕೊಂಡು ತಮ್ಮ ಫಸ್ಟ್ ಸ್ಪಂದನೆ ಅಲ್ಲಿ ಮಾಡೋದ್ರ ಮೂಲಕ, ಅಲ್ಲಿ ಸಮಯವನ್ನು ಕೊಡೋದ್ರ ಮೂಲಕ ಇಂತಹ ವ್ಯವಸ್ಥೆಗಳನ್ನು ಸಾಮಾಜಿಕ ಕಂಟಕ ಅಂತ ಪರಿಗಣನೆಗೆ ತಗೊಂಡು ಅದನ್ನ ಕಂಟಕ ಹೋಗ್ಸಾಕ್ ನೋಡ್ಬೇಕು. ಇದನ್ನ ಮಾಡಾಕ್ತಿಲ್ಲ ನಾವು ಯಾರು. ನಮ್ಮ ವ್ಯವಸ್ಥೆ ಒಳಗೆ ಘಟನೆ ಆದಾಗ ನಾವು ಹೋಗಿ ಸ್ಪಂದನೆ ಮಾಡೋದು, ನಾವು ಮತ್ತೊಂದು ಮಾಡೋದು ಮಾಡಾಕ್ತೀವಿ. ಬಟ್ ಘಟನೆ ಆಗ್ಲಾರ್ದಂಗೆ ನೋಡ್ಕೊಳ್ಳುವಂಥ ನಿಟ್ಟಿನೊಳಗೆ ಇವತ್ತು ಕಾನೂನಿನ ಅವಶ್ಯಕತೆ ಇದೆ. ಅದನ್ನು ತೊಗೊಂಬರ್ಬೇಕು. ರಾಜ್ಯ ಸರ್ಕಾರ ಕೆಲಸ ಮಾಡಾಗ್ತದೆ. ಜಾಗೃತಿಗಳು ಆಗ್ಬೇಕು. ಜಾಗೃತಿ ಕಾರ್ಯಕ್ರಮಗಳು ಮಠ ಮಾನ್ಯಗಳಿಂದ ಆಗಬೇಕು, ಸಾಮಾಜಿಕ ಸಂಸ್ಥೆಗಳಿಂದ ಆಗಬೇಕು, ಪೊಲೀಸ್ ಇಲಾಖೆಯಿಂದ ಆಗಬೇಕು. ಅದಕ್ಕೆ ಆದಂಥ ವಿಶೇಷವಾಗಿ ಈ ಪ್ರಕರಣದೊಳಗೆ ಇದು ಅಟ್ರಾಸಿಟಿ ಅನ್ನುವಂಥದ್ದು ಹೇಳುತ್ತಾರೆ. ಅಟ್ರಾಸಿಟಿ ಹೌದು, ಆ ಕುಟುಂಬದ ಮನೆಗೆ ಬಂದ ತಕ್ಷಣ ಆ ಕಾನೂನು ಲಾಗೂ ಆಗ್ತದೆ. ಬಟ್ ಇಲ್ಲಿ ನಿಜವಾಗ್ಲೂ ಮಹಿಳಾ ಹಕ್ಕುಗಳ ಉಲ್ಲಂಘನೆ ಆಗಿದೆ. ರಾಜ್ಯ ಮಹಿಳಾ ಆಯೋಗ ಈ ಮಟ್ಟನೂ ಬಂದಿಲ್ಲ. ಮಾನವ ಹಕ್ಕುಗಳ, ನಾಗರಿಕ ಹಕ್ಕುಗಳ ಉಲ್ಲಂಘನೆ ಆಗಿದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇನ್ನೂ ಬಂದಿಲ್ಲ. ಎಲ್ಲೋ ಮೂಳೂರೊಳಗೆ ಒಂದು ಘಟನೆ ಆಗ್ತದೆ. ಯಾರೋ ಕಿಟಕಿ ಒಳಗೆ ಕ್ಯಾಮ್ರಾ ಇಟ್ಟಿದ್ರು, ಮೊಬೈಲ್ ಇಟ್ಟಿದ್ರು, ಟಕ್ ಅಂತಂದು ಹೇಳ್ಬಿಟ್ಟು ಅಲ್ಲಿ ಮಹಿಳಾ ಆಯೋಗದ ಸದಸ್ಯರು ವಿಸಿಟ್ ಮಾಡಿದ್ರು. ಅದನ್ನು ದೊಡ್ಡ ಪ್ರಮಾಣದೊಳಗೆ ಪ್ರಚಾರ ಕೊಡುವಂಥ ಕೆಲಸ ಇತ್ತು. ಇವತ್ತು ಮಟ್ಟ ಇಲ್ಲಿ ಪ್ರಕರಣದೊಳಗೆ ರಾಜ್ಯ ಮಹಿಳಾ ಆಯೋಗ, ರಾಷ್ಟ್ರೀಯ ಮಹಿಳಾ ಆಯೋಗ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಯಾಕೆ ಬಂದಿಲ್ಲ? ಯಾಕೆ ದಲಿತ ಹುಡುಗ ಅದಾನ ಅಂತೇಳಿ ಇಲ್ಲಿವರೆಗೂ ಬಂದಿಲ್ಲ. ಇದಕ್ಕೆ ಉತ್ತರ ಜಾತಿ ಕೇಂದ್ರ ಸರ್ಕಾರದೊಳಗೆ ತುಂಬಿದೋ ಏನೋ ಆಯೋಗದೊಳಗೆ ತುಂಬಿತ್ತು ಅನ್ನುವಂಥದ್ದು ಸಹಿತ ನಾವು ಇವತ್ತಿಲ್ಲಿ ಪ್ರಶ್ನೆ ಮಾಡಬೇಕಾದಂಥ ವಾತಾವರಣ. ಸರ್ಕಾರಗಳು ತಮ್ಮ ತಮ್ಮ ಹಂತದೊಳಗೆ ತಮ್ಮ ಕೆಲಸ ಮಾಡ್ತವೆ. ಬಟ್ ಆಯೋಗಗಳು ಇಂಡಿಪೆಂಡೆಂಟ್ ಆಗಿ ಯಾಕೆ ಇರ್ತವೆ ಅಂತಂದ್ರೆ, ಅನುಸೂಚಿತ ಜಾತಿ ಬುಡಕಟ್ಟುಗಳ ಆಯೋಗ ಅದು ನಡೆದಾಗ ಗಂಭೀರ ಆಯಿತು ಪ್ರಕರಣ. ಪಾಪ ಅವ್ರು ಬಂದು ಇಮಿಡಿಯೇಟ್ ಏನೇನು ಮಾಡಬೇಕಾಗಿತ್ತು, ಏನಾಗ್ಯದ, ಯಾರಿಗೆ ಯಾವ ಮಾದರಿಯ ಹೊಡೆತಲಿದ್ದಾವು, ಅವ್ರಿಗೆ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದ್ರ ಸಹಿತ ಅವರೆಲ್ಲ ಅಗದಿ ನೀಟಾಗಿ ಆ ಕೆಲಸವನ್ನು ಮಾಡಿದ್ರು. ಮತ್ತು ಇಲ್ಲಿ ಸಿವಿಲ್ ರೈಟ್ಸು ವಯೋಲೇಷನ್ ಆಗಿದೆ. ಎಲ್ಲಿದ್ದಾರೆ ಅವರು? ಇಲ್ಲ ಇಲ್ಲ. ಏನು ಉದ್ದೇಶ? ಮತ್ತು ಯಾಕೆ ಕೇಂದ್ರ ಸರ್ಕಾರದ ಕಣ್ಣು ಯಾಕೆ ಮುಚ್ಚಿಬಿಟ್ರು? ಈ ಮುಖವಾಡ ಹಾಕುವಂಥ ವ್ಯವಸ್ಥೆ, ಮುಖವಾಡ ಹಾಕಿ ಜಾತ್ಯತೀತ ಅಂತ ಹೇಳುವಂಥ ವ್ಯವಸ್ಥೆ ಬದಲಾಗಬೇಕಾಗಿದೆ. ಸುಮ್ಮನೆ ನಾವು ಈ ಅಟ್ರಾಸಿಟಿಗೆ ಮಾಡಿಫಿಕೇಶನ್ ತರ್ತಾರೆ. ಮೋದಿ ಸರ್ಕಾರ ಬಂದ ತಕ್ಷಣ 2016 ಒಳಗೆ 2016 ಒಳಗೆ ಏನೇನು ಸೆಕ್ಷನ್ಸು 1989 ಬಿಟ್ಟು ಹೋಗಿದ್ವು, ಆ ಸೆಕ್ಷನ್ಗಳನ್ನು ಎಲ್ಲ ಆ್ಯಡ್ ಮಾಡಿಬಿಟ್ಟು ನಾವು ಅದನ್ನು ಭಾಳ ಪ್ರಬಲವಾಗಿ ನಾವು ಅದನ್ನು ಅನುಷ್ಠಾನಕ್ಕೆ ತರ್ತೇವೆ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ಹೇಳಿ ಜಾರಿಗೆ ತಂದದ್ದು. ಈ ಕೇಂದ್ರದ ಕಾಯ್ದೆ ಒಳಗೆ ಜಾರಿಗೆ ತಂದಾದ್ಮೇಲೆ ಶಿಕ್ಷೆಯ ಪ್ರಮಾಣವನ್ನು ನಾವು ಚೆಕ್ ಮಾಡ್ಕೊತ ಬಂದರೆ, ಆ ದಾಖಲಾದಂಥ ಪ್ರಕರಣದೊಳಗೆ ಶಿಕ್ಷೆಯ ಪ್ರಮಾಣ 0, ಶೂನ್ಯ. ಮತ್ತು ಹಂಗಂದ್ರೆ ನೀವು ಆ ಕಾನೂನನ್ನು ಇವತ್ತು ಭಾಳಷ್ಟು ಜನ ಎಲ್ಲೆಲ್ಲೋ ಟೀಕೆ ಮಾಡ್ತಾ ಇದ್ದಾರೆ. ನಾವು ಕಣ್ಣೆ ಮಾಡಬೇಕಾಗ್ತದೆ. ಏನು ಟೀಕೆ ಮಾಡ್ತಾರೆ? ಇಲ್ಲ ವರದಕ್ಷಿಣೆ ಕಿರುಕುಳ ಕಾಯ್ದೆ ಏನು ಜಾರಿಗೆ ತಂದಿದ್ರು, ಆ ನಿಟ್ಟಿನೊಳಗೆ ಅದು ಹೆಂಗೆ ದುರ್ಬಳಕೆ ಆಯಿತು ಹಂಗೆ ಇದು ದುರ್ಬಳಕೆ ಆಗತ್ತದ ಅಂತಾರೆ. ಮೊನ್ನೆನೂ ಸಹಿತ ಯಾರೋ ದ್ವೇಷ ಭಾಷಣ ಕಾಯ್ದೆನ ವಿರೋಧ ಮಾಡುವಂಥ, ಟೀಕೆ ಮಾಡುವಂಥ ನಿಟ್ಟಿನೊಳಗೆ
ಅಟ್ರಾಸಿಟಿ ಹೆಂಗೆ ದುರುಪಯೋಗ ಆಗ್ಯದ ಹಂಗೆ ಇದಾಗ್ತದ ಅಂತ ಹೇಳ್ತಾರೆ ಅವ್ರು. ಅಂದ್ರೆ ಅವ್ರ ಮನಸ್ಥಿತಿ ಆ ನಿಟ್ಟಿನೊಳಗದ. ಅದಕ್ಕೆ ಇಲ್ಲಿ ಅಟ್ರಾಸಿಟಿ ಅನ್ನುವಂಥದಕ್ಕಿಂತ ಈ ಸಿವಿಲ್ ರೈಟ್ಸ್ ವೈಲೇಷನ್ ಆಗಿದಾವಲ್ಲ, ಈ ನಿಟ್ಟಿನೊಳಗೆ ಮಾನವ ಹಕ್ಕುಗಳ ಆಯೋಗ ಯಾಕೆ ಬರಲಿಲ್ಲ, ಮಹಿಳಾ ಆಯೋಗ ಯಾಕೆ ಬರಲಿಲ್ಲ, ಕೇಂದ್ರದೊಳಗೆ ಆಯೋಗಗಳ ಏನಾದರೂ ಮುಚ್ಚಿ ಹೋಗಿದಾವು ಅನ್ನುವಂಥ ಪ್ರಶ್ನೆನೂ ಅದ. ಯಾಕಂದ್ರೆ ನಾವು ಮಣಿಪುರ ಘಟನೆ ಇವನ್ನೆಲ್ಲ ನೋಡ್ಕೊತ ಬಂದಾಗ ಆ ಆಯೋಗಗಳು ಬಹುಶಃ ಕೇಂದ್ರ ಸರ್ಕಾರ ಎಲ್ಲೋ ಬೇರೆದ್ರೊಳಗೆ ಈ VHP ಒಳಗೋ RSS ಒಳಗೋ ವಿಲೀನ ಮಾಡ್ಯದೇನೋ ಅನ್ನುವಂಥ ಪ್ರಶ್ನೆ ಇವತ್ತು ನಮ್ಮೊಳಗೆಲ್ಲ ಇಡೀ ದೇಶದ ತುಂಬ ಮೂಡಿದೆ. ಅದಕ್ಕೆ ಈ ಪ್ರಕರಣದೊಳಗೂ ಸಹಿತ ನಮಗದು ಸಾಬೀತಾಗತ್ತದ. ಅದಕ್ಕೆ ಈಗಲಾದರೂ ಎಚ್ಚೆತ್ತುಕೊಳ್ಳಿ. ರಾಜ್ಯ ಸರ್ಕಾರ ತನ್ನ ಕೆಲಸ ಮಾಡ್ಯದ. ಈ ಆಯೋಗಗಳು ಬರೋದ್ರ ಮೂಲಕ ಇಂತಹ ಸಾಮಾಜಿಕ ಪಿಡುಗುಗಳನ್ನು ಕಟ್ಟಿ ಹಾಕಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಮಹಿಳೆಯರಿಗೆ ಅವ್ರಿಗೆ ಇನ್ನೂ ಸ್ವಲ್ಪ ಸ್ವಾತಂತ್ರ್ಯದ ಧೈರ್ಯ ಸಿಗ್ತದೆ. ಇಲ್ಲಾಂದ್ರೆ ಸುಳ್ಳ ನಾಟಕೀಯವಾಗಿ ಸ್ವಾತಂತ್ರ್ಯದ ಹಕ್ಕು ಅವ್ರಿಗೈತಿ, ಇಕ್ವಾಲಿಟಿ ಹಕ್ಕು ಅವ್ರಿಗೈತಿ, ಅವ್ರಿಗೆ ಬೇಕಾದಂಥ ಬದುಕು ಹಕ್ಕು ಐತಿ ಅಂತ ಸುಳ್ಳು ಹೇಳೋದು. ಒಂದು ಕಡೆ ಮನುವಾದವನ್ನು ತಾಂಡವ ಮಾಡಿಕೊಂಡು ಆ ಹೆಣ್ಮಕ್ಳು ರಂಗೋಲಿನ ಹಾಕ್ಬೇಕು, ಹೆಣ್ಮಕ್ಳು ಕಸನ ಗುಡಿಸ್ಬೇಕು, ಹೆಣ್ಮಕ್ಳು ಗಣಮಕ್ಳು ಸೇವೆ ಮಾಡ್ಕೊತ ಇರಬೇಕು ಅನ್ನುವಂಥ ಮನುವಾದ ಇವತ್ತು ಕಳಚಿ ನಾವೆಲ್ಲೋ ಒಬ್ಬ ದ್ರೌಪದಿ ಮರುಮೂರನ್ನು ನೋಡೋದಲ್ಲ, ದೇಶದ ತುಂಬ ಆ ಒಂದು ವ್ಯವಸ್ಥೆ, ಆ ಒಂದು ಪರಿಕಲ್ಪನೆ ಜಾರಿಯಾದಾಗ, ಅನುಷ್ಠಾನಕ್ಕೆ ಬಂದಾಗ ಈ ಒಂದು ಪಿಡುಗು ಬಹುಶಃ ತೊಲಗಕ್ಕೆ ಸಾಧ್ಯ ಆಗ್ತದ ಅನ್ನುವಂಥದ್ದನ್ನು ಹೇಳ್ಬೋದು. ಕೊನೆಯದಾಗಿ ಬುದ್ಧ, ಬಸವ, ಅಂಬೇಡ್ಕರ್ ಸಮಾನತೆಯ ಸಮಾಜ ನಾವು ಯಾವಾಗ ಕಾಣ್ಬೋದು, ಇಲ್ಲ ಕಾಣ್ತೀವೋ ಇಲ್ಲೋ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದಾಗ, ದೇಶಕ್ಕೆ ಅದರ ಪರಿಕಲ್ಪನೆಯನ್ನು, ಅದರ ಕರಡನ್ನು ಕೊಟ್ಟಾಗ, ಅದು ಜಾರಿಗೆ ಬಂದಾಗ ಒಂದು ಮಾತು ಹೇಳಿದರು, ನಾನು ದೇಶಕ್ಕೆ ಸಂವಿಧಾನ ಅನ್ನುವಂಥ ಹೆಸರಿನೊಳಗೆ ಒಂದು ಕನ್ನಡಿ ಕೊಟ್ಟೀನಿ. ಆ ಕನ್ನಡಿ ಅದರ ಮುಂದೆ ಸುಂದರವಾದಂಥ ಮನಸ್ಥಿತಿ ಅವ್ರ ನಿಂತರ ಸುಂದರವಾಗಿ ಕಾಣ್ತದೆ. ಅದ್ರೊಳಗೆ ಏನು ಬಿಂಬ ನಾವು ಮಾಡ್ಬೇಕಂತದೀವಿ ಹಂಗೆ ಆ ಒಂದು ಸಂವಿಧಾನ ಅದ. ಅದಕ್ಕೆ ಅದನ್ನು ಅನುಷ್ಠಾನಕ್ಕೆ ತರುವಂಥವ್ರು, ಅದನ್ನು ಇಟ್ಕೊಂಡು ಆಳ್ವಿಕೆ ಮಾಡುವಂಥ ವರ್ಗ ಯಾವುದು ಬರ್ತೈತೋ ಅದಕ್ಕೆ ಸ್ಪಂದನೆ ಮಾಡ್ತದ. ಅದಕ್ಕೆ ಅಲ್ಲಿ ಉತ್ತಮರನ್ನ ಆಯ್ಕೆ ಮಾಡಿ ಕಳಿಸುವಂಥ ಓಟಿನ ಹಕ್ಕೂ ನಾನು ಆ ಸಂವಿಧಾನದ ಮೂಲಕ ಕೊಟ್ಟೇನೆ. ಅದರ ಸರಿಯಾದ ಪ್ರಯೋಗ ಆಗಬೇಕು, ಒಳ್ಳೆಯವ್ರನ್ನ ಆರಿಸಿ ಕಳಿಸ್ಬೇಕು, ಜಾತ್ಯತೀತ ಮನೋಭಾವನೆ, ಸಂವಿಧಾನದ ಪರಿಕಲ್ಪನೆ ಕಾಯುವಂಥವ್ರು ಇರಬೇಕು ಅನ್ನುವಂಥದ್ದು ಹೇಳಿದರು. ಇಲ್ಲಿ ನಾವು ಹೆಸರಿಗೆ ಬಸವ ಜಯಂತಿ ಬಂದಾಗ ಬಸವಣ್ಣವ್ರ ತತ್ವ ಹೇಳ್ತೀವಿ, ಬುದ್ಧ ಪೂರ್ಣಿಮೆ ಬಂದಾಗ ಬುದ್ಧನ ತತ್ವ ಹೇಳ್ತೀವಿ, ಆಮೇಲೆ ಒಮ್ಮೆ ಜ್ಯೋತಿಬಾ ಫುಲೇರನ್ನ ನೆನೆಸ್ತೀವಿ. ಯಾರೋ ದೊಡ್ಡ ದೊಡ್ಡ ನಾಯಕರು ಹೋಗ್ಬಿಟ್ಟು ನಾರಾಯಣ ಗುರುಗಳನ್ನ ಪೂಜೆ ಮಾಡ್ತಾರೆ. ನಾರಾಯಣ ಗುರುಗಳ ಆಚರಣೆ, ಬುದ್ಧ ಬಸವನ ಆಚರಣೆ, ಸಂವಿಧಾನದ ಆಚರಣೆ, ಅಂಬೇಡ್ಕರ್ ತತ್ವಗಳ ಆಚರಣೆ, ಅನುಕರಣೆ ಯಾರು ಮಾಡತ್ತಾರೆ? ಜೀರೋ ಆಗ್ತಾ ಇದೆ. ಜಾತಿವಾದ ತಾಂಡವಾಡ್ತಾ ಇದೆ. 80 ವರ್ಷ ನಿಯರ್ 80 ಇಯರ್ ನಾವು ಕಳ್ಯಾಕ್ ಬಂದ್ವಿ. ಈ ಸಂದರ್ಭದೊಳಗೆ ದೇಶದೊಳಗೆ ಜಾತಿ ಹೋಗ್ಬಿಟ್ಟು ಬರೀ ಮಾನವತಾವಾದ, ನನ್ನನ್ನು ಗುರುನಾಥ್ ಅಂತ ಗೊತ್ತಿಡಬೇಕಾಗಿತ್ತು, ನಿಮ್ಮನ್ನ ನಿಮ್ಮ ಹೆಸರಿಂದ ಗೊತ್ತಿಡಬೇಕಾಗಿತ್ತು. ಇಲ್ಲ, ನನ್ನನ್ನು ಇವತ್ತು ಜಾತಿಲಿಂತ್ರ ಗೊತ್ತಿಡಿಯುವಂಥದ್ದು, ನಿಮ್ಮನ್ನ ಜಾತಿಲಿಂತ್ರ ಗೊತ್ತಿಡಿಯುವಂಥದ್ದು ಈ ವ್ಯವಸ್ಥೆ ನೀವು ಮುಂದೆ ದೇಶದೊಳಗೆ ಹೋಗ್ತೈತಿ ಅನ್ನುವಂಥ ಪರಿಕಲ್ಪನೆ ಯಾರ ಮನಸ್ಸೊಳಗೂ ಇಲ್ಲ ಇವತ್ತು. ಅದಕ್ಕೆ ಈ ಸಾಂವಿಧಾನಿಕವಾದಂಥ ಏನು ಮೂಲಭೂತವಾದಂಥ ಆಶಯಗಳಿದ್ದಾವೆ, ಆ ಆಶಯಗಳನ್ನು ಅಲ್ಲಲ್ಲಿನ ಸರ್ಕಾರಗಳ ಜೊತೆಗೆ ಕೇಂದ್ರ ಸರ್ಕಾರನೂ ಅವನ್ನ ಪ್ರಬಲವಾಗಿ ಅನುಷ್ಠಾನ ಮಾಡಕ್ ನಿಂತ್ರೆ, ಕೇಂದ್ರ ಸರ್ಕಾರ ನೋಡ್ರಿ, ರಾಜ್ಯದೊಳಗೆ ಒಂದು ಸರ್ಕಾರ ಬೇರೆ ಅದ, ಕೇಂದ್ರದೊಳಗೆ ಒಂದು ಸರ್ಕಾರ ಬೇರೆ ಇದೆ ಅಂದಾಗ ಎರಡು ಮನಸ್ಥಿತಿಗಳು ಒಟ್ಟಿಗೆ ಹೋಗಕ್ಕಾಗೋದಿಲ್ಲ ಅನ್ನುವಂಥದ್ದನ್ನು ನೋಡಾಕ್ತೀವಿ ನಾವು. ರಾಜ್ಯ ಸರ್ಕಾರ ಜಾತ್ಯತೀತ ತತ್ವ ಬಿಂಬಿಸ್ತದ, ಕೇಂದ್ರ ಸರ್ಕಾರ ಜಾತಿವಾದ ತತ್ವವನ್ನು ಬಿಂಬಿಸ್ತದೆ. ಎರಡೂ ಕಡೆ ಇರುವಂತ ಸಂವಿಧಾನ ಒಂದದ. ಮತ್ತೆ ನಾವು ಏನು ದೇಶಕ್ಕೆ ಕೊಡುಗೆ, ದೇಶದ ಜನಕ್ಕೆ ಕೊಡುಗೆ, ನಾಡಿನ ಜನಕ್ಕೆ ಕೊಡುಗೆ ಕೊಡಕ್ಕೆ ಸಾಧ್ಯದ? ಅದಕ್ಕೆ ಸರ್ಕಾರಗಳು ಯಾವೇ ಬಂದರೂ ಸಹಿತ ಇರುವಂತ ಸಂವಿಧಾನದ ಆಶಯಗಳಿಗೆ ಬದ್ಧವಾಗಿ ಅವ್ರು ನಡ್ಕೊಳಕ್ ನಿಂತಾಗ 100% ಇಂತಹ ಸಾಮಾಜಿಕ ಪಿಡುಗಳನ್ನು ಕಡಿವಾಣ ಹಾಕೋದು, ಸಮಾನತೆ ತರಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂದ್ರೆ
ಯಾರನ್ನೋ ತುಳಿಯೋ ಸಂಬಂಧ ಯಾರನ್ನೋ ಎತ್ತಿ ಕಟ್ಟುವಂಥ ಒಂದು ವಾತಾವರಣ, ಯಾರನ್ನೋ ತೋರಿಸ್ಬಿಟ್ಟು ದೇಶ ಚಲೋ ಐತಿ ಅಂತ ಹೇಳುವಂಥ ವ್ಯವಸ್ಥೆಯನ್ನು ಇದಾಗಬಾರ್ದು. ಈ ಡಾಂಬಿಕ ವ್ಯವಸ್ಥೆ ಕಳೆದ 10, 12 ವರ್ಷ, 13 ವರ್ಷದಿಂದ ನಾವು ದೇಶದೊಳಗೆ ನೋಡತ್ತೀವಿ. ಸೊ ಹಿಂದೂ ಅನ್ನೋದ್ರ ಬಗ್ಗೆ ನಮ್ಮ ತಕರಾರಿಲ್ಲ, ಮುಸ್ಲಿಂ ಅನ್ನೋದ್ರ ಬಗ್ಗೆ ತಕರಾರಿಲ್ಲ. ಇವತ್ತು ಜನಗಣಮನವನ್ನು ಮರೆತು ಜನ ಅಥವಾ ಯಾವುದೋ ಒಂದು ಇನ್ನೊಂದು ಗೀತೆಗೆ ಬೆಲೆ ಕೊಡುವಂಥದ್ದು. ಮೊನ್ನೆ ಯಾರೋ ಸಂಸದರೊಬ್ಬರು ಓಪನ್ ಆಗಿ ಅವರು ಈ ದೇಶದ ರಾಷ್ಟ್ರಗೀತೆ ಇದಾಗಿರ್ಬೇಕಾಗಿತ್ತು, ಇದಾಗಬಾರ್ದಾಗಿತ್ತು ಅಂತ ಹೇಳಿದ್ರು. ದೇಶದ್ರೋಹ ಪ್ರಕರಣ ದಾಖಲು ಮಾಡಬೇಕಾಗಿತ್ತು. ಪಾಪ ಅದು ಆಗ್ತದ ಅನ್ನೋದ್ಲೆ ಟಕ್ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಅವರು ನಾ ಹೇಳಿದ್ದು ತಪ್ಪು ತಿಳ್ಕೊಬೇಡ್ರಿ ಯಾರು ಅಂತ ಕ್ಷಮಾಪಣೆ ಕೇಳಿ. ಸೊ ನಾನು ತಪ್ಪು ಮಾಡಿದ್ದು ತಪ್ಪು ಅಂತ ಒಪ್ಕೊಳ್ಳೋದು ಒಳ್ಳೆ ಮನಸ್ಥಿತಿ. ಆದರೆ ನಾನು ಒಬ್ಬ ಜವಾಬ್ದಾರಿ ಸ್ಥಾನದೊಳಗಿರುವಂಥವ ಏನು ಮಾತಾಡತ್ತೇನೆ, ನನ್ನ ನಾಲ್ಗೆ ಏನು ಹೇಳತ್ತೈತಿ, ನನ್ನ ವಿಚಾರಗಳು ಸಾಮಾಜಿಕವಾಗಿ ಏನು ವಿಷಯಗಳನ್ನು ಬಿತ್ತರ ಮಾಡ್ತಾವ ಅನ್ನುವಂಥ ಪರಿಕಲ್ಪನೆ ಪರಿಜ್ಞಾನ ಅವ್ರಿಗೆ ಇರಬೇಕಾಗಿದೆ. ಇವತ್ತು ಆ ಪರಿಕಲ್ಪನೆ ಪರಿಜ್ಞಾನ ಇಲ್ಲದೆ ಹೋಗಿದ್ದಕ್ಕೆ ರಾಜ್ಯದೊಳಗೆ ಹಿಂದಿನ ಸರ್ಕಾರದ ಅವಧಿ, ಈ ಕಳೆದ 10-15 ವರ್ಷದ ಅವಧಿ ಜಾತಿವಾದ ತಾಂಡವಾಡುವಂಥದ್ದಾಗಿದೆ. ಅದಕ್ಕೆ ಉದಾಹರಣೆ ನ್ಯಾಯ ಪ್ರಕರಣ ತಗೋಬಹುದು, ಇವತ್ತು ಈ ಪ್ರಕರಣ ತಗೋಬಹುದು. ಆ ಪ್ರಕರಣದೊಳಗೆ ಕಂಡಂಥ ವಿಭೂತಿ, ಸಿಂಧೂರ, ಕಾವಿ, ಖಾದಿ ಯಾರು ಈ ಪ್ರಕರಣದೊಳಗೆ ಕಾಣತ್ತೇ ಇಲ್ಲ. ಇಲ್ಲಿ ಇರೋರು ಬೇರೆನ, ಅಲ್ಲಿದ್ದವರು ಬೇರೆನ. ಆದರೆ ಎರಡೂ ಜೀವ ಅದೇ ಜೀವ ಅನ್ನುವಂಥದ್ದಕ್ಕೆ ಬೆಲೆ ಕೊಡಬೇಕಾಗಿತ್ತು. ಮಾನವೀಯ ಮೌಲ್ಯಗಳಿಗೆ ನಾವು ಸ್ಪಂದಿಸಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ ಅನ್ನುವಂಥದ್ದು ನಮ್ಮವ್ರಿಗೆ ಇವತ್ತು ತಿಳಿದಿಲ್ಲ ಅನ್ನೋದಕ್ಕೇ ಇಂಥ ಜಾತಿ ವ್ಯವಸ್ಥೆ ಇವತ್ತು ನಾವು ಎದುರಿಸ್ಬೇಕಾಗಿರುವಂಥ ಸಂದರ್ಭ ಬಂದದ. ಅದಕ್ಕೆ ಸಾಂವಿಧಾನಿಕ ಆಶಯಗಳನ್ನು, ವಿಶೇಷವಾದಂಥ ಈ ಮರ್ಯಾದಾ ಹತ್ಯೆ ಪ್ರಕರಣವನ್ನೇ ಉದ್ದೇಶವಾಗಿಟ್ಟುಕೊಂಡು ಒಂದು ವಿಶೇಷ ಕಾನೂನನ್ನು ತರೋದ್ರ ಮೂಲಕ ಸಾಮಾಜಿಕ ಸಮಾನತೆ ಜಾಗೃತಿ ಕಾರ್ಯಕ್ರಮಗಳನ್ನು ಹೆಚ್ಚೆಚ್ಚಾಗಿ ಪ್ರೋತ್ಸಾಹ ಕೊಟ್ಟು ಅನುದಾನ ಕೊಟ್ಟು ಅವುಗಳನ್ನು ಎಲ್ಲ ಕಡೆ ಪ್ರಚಾರ ಮಾಡುವಂಥ ಕೆಲಸಗಳು ಆದಾಗ ಬಹುಶಃ ಶಿಕ್ಷಣ ಅತ್ಯಂತ ಪ್ರಮುಖವಾಗಿ ಇವೆಲ್ಲದರ ಜೊತೆಗೆ ಶಿಕ್ಷಣ ಅನ್ನುವಂಥದ್ದು ಏನಾದರೆ ಎಲ್ಲರೂ ಹೇಳ್ತಾರೆ ಈ ಶಿಕ್ಷಣ ಸಂಘಟನೆ ಹೋರಾಟ ಬಾಬಾ ಸಾಹೇಬ್ ಅಂಬೇಡ್ಕರ್, ಅದನ್ನು ಸ್ವಲ್ಪ ಜನ ತಪ್ಪು ತಿಳ್ಕೊಂಡಾರ. ಶಿಕ್ಷಣ ಅಂದರೆ ಏನು, ಸಂಘಟನೆ ಅಂದರೆ ಏನು, ಹೋರಾಟ ಅಂದರೆ ಏನು ಅನ್ನುವಂಥ ಒಂದು ಪರಿಕಲ್ಪನೆ. ಶಿಕ್ಷಣವನ್ನು ಯಾವ ಹಂತದೊಳಗೆ ಪಡ್ಕೋಬೇಕು, ಎಷ್ಟು ಶಿಕ್ಷಣ, ಕನಿಷ್ಠ ಶಿಕ್ಷಣ ಎಷ್ಟು ಕಲಿಬೇಕು, 60 ಡಿಗ್ರಿಗಳನ್ನು ಬಾಬಾ ಸಾಹೇಬರು ಹೊಂದಿದ್ರು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಬಟ್ ಇವತ್ತಿನ ವ್ಯವಸ್ಥೆ ಒಳಗೆ, ಅವತ್ತಿನ ವ್ಯವಸ್ಥೆ ಒಳಗೆ ಪಾಪ ಅವರು ಅಂತ ಸಾಧನೆ ಮಾಡಿದಂಥ ಮೇಧಾವಿ ಬಹುಶಃ ಇನ್ನೊಬ್ರು ಯಾರೂ ಇಲ್ಲೇ ಇಲ್ಲ ಅನ್ನುವಂಥದ್ದು ವಿಶ್ವಸಂಸ್ಥೆ ಒಪ್ಕೊಂಡ. ಈ ದೇಶ ಇವತ್ತು ಎಲ್ಲೋ ಅವರನ್ನು ಅಪಮಾನ ಮಾಡುವಂಥ ಹಲವು ಪುಡಿಗಳು ಎಲ್ಲೋ ತಾಂಡವಾಡ್ತವೆ. ಆದರೆ ಇವತ್ತು ದೇಶದ ಸಂವಿಧಾನಬದ್ಧವಾದಂಥ ಒಂದು ವ್ಯವಸ್ಥೆ ಒಳಗೆ ನಾವು ಕನಿಷ್ಠ 2 ಡಿಗ್ರಿ 1 ಡಿಗ್ರಿ ಆದರೂ ಈ ಹೆಣ್ಮಕ್ಳು ಪಡೆಯುವಂಥದ್ದಾಗಬೇಕು. ಈ ಏನು ಶಿಕ್ಷಣ ನೀತಿ ಮತ್ತು ಇನ್ನೊಂದು ನಮಗೆ ವೋಟಿಂಗ್ ಇದನ್ನು ಕೊಟ್ಟಿದ್ದಾರೆ, ನಾಗರಿಕ ನಮ್ಗೆ ಮತದಾನದ ಹಕ್ಕು, ಮತ್ತೊಂದು ಹಕ್ಕು ಏನು ಕೊಟ್ಟಿದ್ದಾರೆ, ನಾವು ವಯಸ್ಕ ಅಥವಾ ವಯಸ್ಕರು ಅಂತ ಗೊತ್ತಿಡ್ಯಾಕೆ 18 ವರ್ಷ 21 ವರ್ಷ, ಇಲ್ಲಿ 3 ವರ್ಷದ ವ್ಯತ್ಯಾಸಗಳು. 21 ವರ್ಷ ಆದರೂ ಮಾಡಲಿ, ಇಲ್ಲ ಅದನ್ನು 23 ವರ್ಷಕ್ಕೆ ಈಗಿನ ವಿಷಯಗಳನ್ನು ನೋಡ್ಕೊಂಡು ಅದೇನೋ ಚರ್ಚೆ ನಡೆದ್ಬಿಟ್ಟು 16 ವರ್ಷಕ್ಕೆ ಹುಡುಗಿನ 18 ವರ್ಷಕ್ಕೆ ಹುಡುಗನ್ನ ತರಬೇಕು ಅನ್ನುವಂಥದ್ದೇನೋ ಡಿಬೇಟ್ ನಡೀತಾ ಇದೆ. ಆ ನಿಟ್ಟಿನೊಳಗೂ ಕೇಂದ್ರ ಸರ್ಕಾರ ಕೋರ್ಟ್ಗಳು ಹೇಳಿದ್ವು, ಆದೇಶಗಳು ಆದವು ಅನ್ನುವಂಥದ್ದಕ್ಕೆ ಚಿಂತನೆ ಮಾಡ್ತಾ ಇದ್ದಾರೆ. ಆದರೆ 16 ವರ್ಷಕ್ಕೆ ಆ ಹುಡುಗಿಗೆ ಆ ಜ್ಞಾನ ಬರ್ತೈತೆ, 18 ವರ್ಷಕ್ಕೆ ಆ ಹುಡುಗಿಗೆ ಆ ಜ್ಞಾನ ಬರ್ತೈತೋ ಇಲ್ಲೋ ಅನ್ನುವಂಥದ್ರ ಬಗ್ಗೆ ಸಮಗ್ರ ಚಿಂತನೆಗಳು ನಡೆಸೋದ್ರ ಮೂಲಕ ಕನಿಷ್ಠ 21 ವರ್ಷದಿಂದ 23 ವರ್ಷ ಅದನ್ನು ಇನ್ನೂ ಹೆಚ್ಚಳ ಮಾಡಬೇಕು ಅನ್ನುವಂಥದ್ದನ್ನು. 18 ವರ್ಷಕ್ಕೆ ವೋಟಿಂಗ್ ಪವರ್ ಕೂಡ ತಿರ್ಕೊಳ್ರಿ, ಬಟ್ 21 ವರ್ಷ ಇಬ್ಬರಿಗೂ 21 ವರ್ಷ ಮಾಡಿದರೆ ಅವ್ರ ಹತ್ರ ಇನ್ನೂ ಪ್ರೌಢಿಮೆ ಬರ್ತದೆ. ಆ ಪ್ರೌಢಿಮೆ ಮೂಲಕ ಶಿಕ್ಷಣವನ್ನು ಅವರು ಪಡೆಯುವಂಥ ವ್ಯವಸ್ಥೆಯನ್ನು ಕಲ್ಪಿಸೋದ್ರ ಮೂಲಕ, ಅವರು ಶಿಕ್ಷಣವನ್ನು ಪಡೆಯೋದರ ಮೂಲಕ ಇಂತಹ ಸಾಮಾಜಿಕ ಪಿಡುಗುಗಳನ್ನು ಕಡಿವಾಣ ಹಾಕಕ್ಕೆ ತಡೆಯೋಕ್ಕೆ ಸಾಧ್ಯ ಅದ ಅನ್ನುವಂಥದ್ದನ್ನು ನಾವು ಗಮನಿಸ್ಬೇಕು. ಈಗ ಕೊನೆಯದಾಗಿ ಸರ, ಈ ಶಿಕ್ಷಣದ ಬಗ್ಗೆ ನೀವು ಹೇಳಿದಾಗ ಮಹಿಳೆಯರಿಗೆ ಇದೇನು ಅಕಾಡೆಮಿಕಲ್ ಎಜುಕೇಶನ್ ಅಷ್ಟೇ ಸಾಕು, ಸಾಮಾಜಿಕ ಶಿಕ್ಷಣನೂ ಕೊಡಬೇಕು. ಯಾಕಂದ್ರೆ ಕುಟುಂಬದವರು ಸಹ ಸಾಮಾಜಿಕ ಶಿಕ್ಷಣ ಮತ್ತು ಸಮಾಜ ಕೂಡ ಸಾಮಾಜಿಕ ಶಿಕ್ಷಣ ಕೊಡಲಿಲ್ಲ ಅಂದಾಗ ಈ ಗೊಂದಲನೂ 100% ಆಗ್ತದೆ.
ಇವತ್ತು ಶಿಕ್ಷಣ ವ್ಯವಸ್ಥೆನೂ ಹೆಂಗಾಗ್ಯದ. ಶಿಕ್ಷಣ ವ್ಯವಸ್ಥೆ ನನ್ನ ಮಗಳು ಫಸ್ಟ್ ಬರಬೇಕು, ನನ್ನ ಮಗ ಫಸ್ಟ್ ಬರಬೇಕು, ಅವನ ಕ್ಲಾಸಿಗೆ ಬೇಕೋ ಕಳಿಸೋದು, ಅವ್ನಿಗೆ ಮೊಬೈಲ್ ಬೇಕೋ ಪ್ರೊವೈಡ್ ಮಾಡೋದು, ಏನು ಬೇಕೋ ಪ್ರೊವೈಡ್ ಮಾಡೋದು. ಈ ಒಂದು ವ್ಯವಸ್ಥೆ ಈ ಆಫ್ಟರ್ ಕೋವಿಡ್ ಭಾಳಷ್ಟು ಆಗಿದೆ. ಶಿಕ್ಷಣ ಅನ್ನುವಂಥದ್ದು ಏನು ಅಂತಂದ್ರೆ ಮನೆ ಮೊದಲ ಪಾಠಶಾಲೆ ಅಂತ ನಮ್ಮ ಹಿರಿಯರು ಹೇಳ್ತಿದ್ರು. ಅಂದ್ರೆ ಮನೆ ಒಳಗೆ ನಮಗೆ ಎಂಥ ಸಂಸ್ಕಾರ ಕೊಡ್ತಾರೋ, ಆ ಎಂಥ ಸಂಸ್ಕಾರ ಇರ್ತದೋ ಅದರ ಮೇಲೆನೆ ಮುಂದಿನ ಜೀವನ ರೂಪ ಆಗ್ತದ ಅನ್ನುವಂಥದ್ದು. ಇವತ್ತು ಮಾನ್ಯ ಪ್ರಕರಣದೊಳಗೆ ಮನೆ ಮೊದಲೇ ಪಾಠಶಾಲೆ ಅನ್ನುವಂಥ ಪದ ಅಲ್ಲಿ ಫಸ್ಟ್ ಕನ್ಸಿಡರ್ ಆಗ್ತದೆ. ತಾವು ಹೇಳಿದ್ರಿ ತಮ್ಮ ಪ್ರಶ್ನೆ ಇತ್ತು ಮಾನ್ಯ ತಂದೆ ಬಗ್ಗೆ. ಮಾನ್ಯ ತಂದೆಯ ಅಪರಾಧವನ್ನ ಅವಳ ಮನಸ್ಸೊಳಗಿತ್ತು. ಆ ಒಂದು ಮನೆಯ ಮೊದಲ ಪಾಠಶಾಲೆ ಅಲ್ಲಿ ಮುಂದುವರಿತು. ಇದು ಒಂದು ಕಡೆ. ಇವೆಲ್ಲ ವಿಷಯಗಳನ್ನ ಇಟ್ಟುಕೊಂಡು ಇವತ್ತು ತಾಂತ್ರಿಕವಾಗಿ ಈ ಸೈಂಟಿಫಿಕಲ್ ಆಗಿ ಅಥವಾ ಇವತ್ತಿನ ಬೆಳವಣಿಗೆ ಇವತ್ತು ನಡೀತಾ ಇರುವಂಥ ಪೋಕ್ಸೋ ಪ್ರಕರಣಗಳನ್ನು ನೋಡಿದರೆ ಲೈಂಗಿಕ ಶಿಕ್ಷಣದ ಜೊತೆಗೆ ಸಾಮಾಜಿಕ ಶಿಕ್ಷಣ, ಸಾಮಾಜಿಕ ಜಾಗೃತಿ, ಜಾತ್ಯತೀತವಾದ. ಯಾಕಂದರೆ ನಾವು ಸುಮಾರು 3,000 ಜಾತಿ, 4,000-5,000 ಭಾಷೆಗಳನ್ನು ಹೊಂದಿರುವಂಥ ದೇಶ. ಇಂಥವೆಲ್ಲ ವಿಷಯಗಳನ್ನು ಮನದೊಳಗಿಟ್ಟುಕೊಂಡು ನಾವು ಯಾವುದೋ ಒಂದೇ ಒಂದು ಧರ್ಮವನ್ನು ಗುರಿಯಾಗಿಟ್ಟುಕೊಂಡು ಶಿಕ್ಷಣ ವ್ಯವಸ್ಥೆಯನ್ನು ಕಟ್ಟಕ್ಕೆ ಸಾಧ್ಯ ಆಗುವುದಿಲ್ಲ. ಸಮಗ್ರ ದೇಶದ ಒಂದು ಏನು ಭಾಷೆ, ವರ್ಣ, ಮತ್ತೊಂದು ವ್ಯವಸ್ಥೆ, ಈ ಏನೇನೋ ಅಂಶಗಳನ್ನದಾವು ಆ ಎಲ್ಲ ಕಳಕಳಿಗಳನ್ನು ಶಿಕ್ಷಣದ ಮೂಲಕ ಕೊಡುವಂಥದ್ದಾಗಬೇಕು. ಕೇವಲ ಚಾತುರ್ವರ್ಣ ನೀತಿಯನ್ನು ನಾನು ಬಿಂಬಿಸ್ತೀನಿ ಅಂದ್ರೂ ತಪ್ಪು, ಮತ್ತೊಂದು ನೀತಿಯನ್ನು ಮೊಘಲ ಸಂಸ್ಕೃತಿಯನ್ನು ಬಿಂಬಿಸ್ತೀನಿ ಅಂದರೆ ತಪ್ಪು, ಮತ್ತೊಂದು ಮೈನಾರಿಟಿ ವ್ಯವಸ್ಥೆಯನ್ನು ಬಿಂಬಿಸ್ತೀವಿ ಅಂದರೆ ತಪ್ಪು. ಹಂಗೆ ಬರೀ ಹಿಂದೂ ಧರ್ಮವನ್ನ ಬಿಂಬಿಸ್ತೀವಿ, ಅದೇ ಪಾಠವನ್ನ ಹೇಳ್ತೀವಿ, ಭಗವದ್ಗೀತೆಯನ್ನು ಹಾಕ್ತೀವಿ, ಇದೆಲ್ಲ ಅಲ್ಲ. ಇವೆಲ್ಲ ಧಾರ್ಮಿಕವಾದಂಥ ವ್ಯವಸ್ಥೆಯನ್ನ ಮನೆಯೊಳಗೆ ಕಲಿಬೇಕು. ಶಿಕ್ಷಣದೊಳಗೆ ನಾವು ಚಂದ್ರನ ಮೇಲೆ ಕಾಲಿಟ್ಟಿವಿ, ಮಂಗಳನ ಮೇಲೆ ಕಾಲಿಡುವಂಥ ಪ್ರಯತ್ನ ಮಾಡತ್ತೀವಿ. ಬೇರೆ ಗ್ರಹದೊಳಗೆ ಹೋಗಿ ಇವತ್ತು ನಾವು ಜೀವಿಗಳು ಹೇಗೆ ಬದುಕ್ಬೋದು, ಅಲ್ಲಿ ಹೇಗೆ ನಾವು ಬೆಳಿಬೋದು, ನಮಗೆ ಬೇಕಾದಂಥ ವ್ಯವಸ್ಥೆ ಹೇಗೆ ಮಾಡ್ಕೋಬೋದು ಅನ್ನೋ ನಿಟ್ಟಿನೊಳಗೆ ಇವತ್ತು ವಿಜ್ಞಾನ ಮುಂದುವರೆದಿದೆ. ಆದರೆ ನಮ್ಮ ದೇಶದೊಳಗೆ ಇವತ್ತು ಜಾತಿವಾದ ಇಷ್ಟೊಂದು ತಾಂಡವಾಡುತ್ತದೆ. ಇವೆಲ್ಲ ನಿಟ್ಟಿನೊಳಗೆ ಆ ಮಕ್ಕಳಿಗೆ ಉನ್ನತವಾದಂಥ ಒಳ್ಳೆಯ ಶಿಕ್ಷಣ ವ್ಯವಸ್ಥೆಯನ್ನು ಏನು ಮಾಡಬೇಕಾಗಿದೆ, ಅದನ್ನು ಫ್ರೀ ಮಾಡಬೇಕಾಗಿದೆ. ಇವತ್ತು ಶಿಕ್ಷಣ ಭಾಗ್ಯವನ್ನು ರಾಜ್ಯ ಸರ್ಕಾರ ಕೊಡಬೇಕಾಗಿದೆ. ಇವು ಶಕ್ತಿ ಯೋಜನೆ, ಮತ್ತೊಂದು ಯೋಜನೆ, 2,000 ಇವೆಲ್ಲ ಪಾಪ ಹೇಗೋ ಮಾಡ್ಕೋತಾರೆ. ಬಟ್ ಉಚಿತವಾದಂಥ ಶಿಕ್ಷಣ ಮತ್ತು ಉಚಿತವಾದಂಥ ಆರೋಗ್ಯ ವ್ಯವಸ್ಥೆಯನ್ನು, ಆರೋಗ್ಯ ಭಾಗ್ಯವನ್ನು ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಕೊಡುವಂಥದ್ದು ಮಾಡಿದಾಗ ಇಂತಹ ಸಾಮಾಜಿಕ ಪಿಡುಗುಗಳಿಗೆ ಕಡಿವಾಣ ಹಾಕುವಂಥದ್ದು, ಆ ಜ್ಞಾನವನ್ನು ಅವ್ರ ಹತ್ರ ಕೊಡುವಂಥದ್ದು, ಸಾಕಷ್ಟು ಪ್ರೌಢಿಮೆಯನ್ನು ಅವ್ರ ಹತ್ರ ತುಂಬಿದಂಗೆ ಆಗ್ತದೆ. ಈ ಒಂದು ಪರಿಕಲ್ಪನೆಯ ಮೂಲಕ ಅವರಿಗೆ ಸಂವಿಧಾನದ ಅರಿವು ಮೂಡಿಸ್ಬೇಕಾಗ್ತದೆ. ಯಾರು ನೋಡ್ರಿ ಈ ಕಳೆದ 10 ವರ್ಷದೊಳಗೆ ಪಠ್ಯಕ್ರಮ ಬದಲು ಮಾಡ್ತೀವಿ, ಪಾಠಕ್ರಮ ಬದಲು ಮಾಡ್ತೀವಿ ಅನ್ನಂತಾರೆ. ಸಂವಿಧಾನದ ಅಂಶಗಳನ್ನು ಅದರೊಳಗೆ ಹಾಕ್ತೀವಿ, ಪೋಕ್ಸೋ ಕಾಯ್ದೆ ಬಗ್ಗೆ ಮಾಹಿತಿ ಕೊಡ್ತೀವಿ, ಅದರೊಳಗೆ ಒಂದು ಪಾಠ ಇಡ್ತೀವಿ. ಯಾರು ಹೇಳತ್ತಿಲ್ಲ. ಈ ಬಹಳಷ್ಟು ಇದು ಹೆಂಗೆ ಅನಿಸ್ತದ ಅಂದ್ರೆ ದುಃಖ ಅನಿಸ್ತದೆ, ಇದು ಮತ್ತು ವಿಷಾದ ಅನಿಸ್ತದೆ. ಭಗವದ್ಗೀತೆನ ಹಾಕ್ತೀನಿ, ನಾ ರಾಮನ ಪಾಠನ ಹಾಕ್ತೀನಿ, ನಾ ಟಿಪ್ಪುನ ಪಾಠ ತೆಗಿತೀನಿ, ಇವನ್ನ ಕೇಳತ್ತೀವಿ ನಾವು. ಆದರೆ ಈ ವ್ಯವಸ್ಥೆ ಒಳಗೆ ಸಂವಿಧಾನದ ಇಂಥ ಆರ್ಟಿಕಲ್ 15 ಹಾಕ್ತೀವಿ, ಆರ್ಟಿಕಲ್ 16 ಹಾಕ್ತೀವಿ, 1921 ಬಗ್ಗೆ ಮಾಹಿತಿ ಕೊಡ್ತೀವಿ. ಒಂದೊಂದು ಆರ್ಟಿಕಲ್ಲು ಅವ್ರು ಡಿಗ್ರಿವರೆಗೂ ಹೋಗೋ ಮಟ್ಟ ನೀವು ಕಾಯ್ಕೊಂಡು ಹೋಗ್ಬಿಟ್ರೆ, ಅವನ್ನ ಅರಿವು ಮಾಡ್ಕೊತ ಹೋಗ್ಬಿಟ್ರೆ, ಸಂವಿಧಾನದ ಪರಿಕಲ್ಪನೆ ಅವ್ರೊಳಗೆ ಬಂದ್ಬಿಟ್ರೆ ನೀವು 100% ಈ ಜಾತಿ ತಾರತಮ್ಯವನ್ನು ತೆಗೆದು ಹಾಕಕ್ಕೆ ಸಾಧ್ಯ ಇದೆ. ಇದನ್ನು ಮಾಡತ್ತೀವಿ. ಜಾತಿವಾದವನ್ನು ಪಠ್ಯಕ್ರಮದೊಳಗೆ ತುಂಬುವಂಥದ್ದು ಮಾಡತ್ತಾರೆ. ಅವ್ರು ಯಾಕೆ ಹಿಜಾಬ್ ಹಾಕೊಂಡ್ರು, ಇವರು ಕೇಸರಿ ಶಾಲ್ ಹಾಕೊಂಡು ಹೋಗ್ತಾರೆ. ಇಂಥ ವ್ಯವಸ್ಥೆ ಶಿಕ್ಷಣ ಸಂಸ್ಥೆಗಳೊಳಗೆ ನಡೆದಾಗ ನೀವು ಸಾಮಾಜಿಕವಾದಂಥ ವ್ಯವಸ್ಥೆಯನ್ನು ಹೆಂಗೆ ಮೇಲ್ಮಟ್ಟಕ್ಕೆ ನಾವು ಒಯ್ಯಕ್ಕೆ ಸಾಧ್ಯ ಆಗ್ತದೆ? ಜಾತಿ ತಾರತಮ್ಯವನ್ನು ನಾವು ಇನ್ನೂ ಹೆಚ್ಚಿಗೆ ಮಾಡ್ದಂಗೆ ಆಗ್ತದೆ. ಅದಕ್ಕೆ ಶಿಕ್ಷಣ ಸಂಸ್ಥೆಗಳು ಯಾವುದೇ ಜಾತಿ ಧರ್ಮದವರ ನೇತೃತ್ವದಲ್ಲಿ ಇರಲಿ, ಅಲ್ಲಿ ಯಾವುದೇ ಒಂದು ಜಾತಿ ಧರ್ಮ ಆಧಾರಿತವಾದಂಥ ವ್ಯವಸ್ಥೆ ಇರಬಾರ್ದು. ಅಲ್ಲಿ ಅತಿ ನಿಸ್ಸಂಕೋಚವಾದ ಮುಗ್ಧ ಮನಸ್ಸುಗಳಿಗೊಳಗೆ
ಎಲ್ಲ ಜ್ಞಾನವನ್ನು ತುಂಬುವಂಥ ಜ್ಞಾನದೇಗುಲಗಳು ಆ ಶಿಕ್ಷಣ ಸಂಸ್ಥೆಗಳು ಆದಾಗ ಇವೆಲ್ಲದಕ್ಕೂ ಕಡಿವಾಣ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನು ಹೇಳ್ಬೋದು. ಇಲ್ಲಿವರೆಗೂ ನೀವೇನು ಮಾತಾಡಿದ್ರಲ್ಲ ಸರ್, ಇದರಿಂದ ಜನಕ್ಕೆ ಒಳ್ಳೆ ಮೆಸೇಜ್ ಹೋಗ್ತದ. ಆಮೇಲೆ ಜಾತಿ ವ್ಯವಸ್ಥೆ, ಮರ್ಯಾದೆಗೇಡು, ಹತ್ಯೆ ಇಂಥವೆಲ್ಲ ಯಾವ ಥರ ಕಂಟ್ರೋಲ್ ಆಗ್ತಾವ ನೋಡ್ತಾ ಹೋಗೋಣ ಸರ್. ನಿಮ್ಮ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಕನ್ನಡ ಜನಶ್ರೀ ದಿನಪತ್ರಿಕೆ ಹಾಗೂ ಡಿಜಿಟಲ್ ಮಾಧ್ಯಮದಿಂದ ನಿಮಗೆ ಅಭಿನಂದನೆಗಳು ಸಲ್ಲಿಸ್ತೀವಿ. ಈಗ ಬಹಳಷ್ಟು ಮಾಧ್ಯಮಗಳು ಪತ್ರಿಕೆಗಳು ಅದಾವು. ಯಾರೂ ಸಹಿತ ಈ ಜಾತಿ ತಾರತಮ್ಯ ಉಗಿಸ್ಬೇಕು, ಇಂತಹ ಘಟನೆಗಳನ್ನು ಖಂಡನೆ ಮಾಡಬೇಕು, ಇಂಥ ವಿಷಯದ ಮೇಲೆ ಬೆಳಕು ಚೆಲ್ಲಬೇಕು ಅನ್ನುವಂಥ ನಿಟ್ಟಿನೊಳಗೆ ಭಾಳಷ್ಟು ಕಡಿಮೆ ಮಾಧ್ಯಮಗಳು ಇಂಥ ಪ್ರಯತ್ನ ಮಾಡಿದರು. ತಾವು ಬಹುಶಃ ನಮ್ಮ ಒಂದು ಈ ಭಾಗದೊಳಗೆ ಫಸ್ಟು ಆ ವಿಚಾರವನ್ನು ಇಟ್ಟುಕೊಂಡು ಇಂಥ ಒಂದು ಸಂದರ್ಶನ ಮಾಡಿರಿ. ತಮಗೂ ಒಳ್ಳೆಯದಾಗಲಿ. ಈ ಸಂವಿಧಾನ, ಬಸವ, ಬುದ್ಧನ ತತ್ವಗಳನ್ನು ತಾವು ಅನುಸರಿಸಾಗ್ತೀರಿ. ಅದು ಮುಂದೆ ಹೋಗ್ಬಿಟ್ಟು ಒಳ್ಳೆಯ ದಾರಿ ಮಾರ್ಗ ಸಮಾಜಕ್ಕೆ ಕೊಡಲಿ ಅನ್ನುವಂಥ ಶುಭವನ್ನು ತಮಗೂ ಕೊಡಿಸುತ್ತೆ.